ಮುಧೋಳದಲ್ಲಿ ಹೆಚ್ಚಾಗಿದೆ ಟ್ರ್ಯಾಕ್ಟರ್ಗಳ ಓಡಾಟ. ಕಬ್ಬಿನ ಸೀಸನ್ ಮುಗಿಯೋ ತನಕ ಎಚ್ಚರ ಎಚ್ಚರ. ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯ ಕಂಡು ರೈತರು ಸಕ್ಸಸ್ ಕಂಡಿದ್ದಾರೆ. ಕಬ್ಬು ಕಟಾವು ಹಾಗೂ ಸಾಗಾಟ ಕೂಡ ಆರಂಭವಾಗಿದೆ. ಟ್ರ್ಯಾಕ್ಟರ್ ಚಾಲಕರು ಜಾಗರೂಕತೆ ವಹಿಸಬೇಕಾಗಿದೆ. ಪ್ರತಿ ವರ್ಷ ಕಬ್ಬಿನ ಸೀಸನ್ ಆರಂಭವಾಯಿತು ಅಂದ್ರೆ ಜನಸಾಮಾನ್ಯರ ಸಂಚಾರದಲ್ಲಿ ಭಯ ಉಂಟಾಗುತ್ತೆ. ಅದರಲ್ಲೂ ನಗರದಲ್ಲಿ ಸಂಚಾರ ಮಾಡುವ ಜನರಿಗೆ ಕಬ್ಬಿನ ಟ್ರ್ಯಾಕ್ಟರ್ ಆತಂಕ ಉಂಟು ಮಾಡುತ್ತೆ. ಸಾರ್ವಜನಿಕರು ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಕಬ್ಬಿನ ಟ್ರ್ಯಾಕ್ಟರ್ ಹಿಂದೆ ಅಕ್ಕಪಕ್ಕ ಹೋಗುವಾಗ ಹುಷಾರಾಗಿರಿ. ಎಷ್ಟೋ ಸಲ ಟ್ರೇಲರ್ ಹಾಗೂ ಲೋಡ್ ಉರುಳಿ ಬಿದ್ದ ಪ್ರಸಂಗಗಳು ಇವೆ. ಬೈಪಾಸ್ ಮೂಲಕವೇ ಕಡ್ಡಾಯವಾಗಿ ಸಂಚಾರ ಮಾಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ನಗರದ ಸುತ್ತಮುತ್ತಲಿನ ಸಾರ್ವಜನಿಕರಲ್ಲಿ ಮುಧೋಳ ಪೊಲೀಸ್ ವೃತ್ತ ಕಚೇರಿಯಿಂದ ಒಂದು ಪ್ರಕಟಣೆ. ಈಗಾಗಲೇ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗಿದ್ದು, ಆಲ್ಮೋಸ್ಟ್ ಮುಧೋಳ ಸುತ್ತಮುತ್ತಲು 5-6 ಶುಗರ್ ಫ್ಯಾಕ್ಟ್ರಿಗಳಿದ್ದು, ಶುಗರ್ ಫ್ಯಾಕ್ಟ್ರಿಗಳಿಗೆ ಬರ್ತಕ್ಕಂಥ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಹಿಂದೆ ರಿಫ್ಲೆಕ್ಟರ್ ಬೋರ್ಡ್ಗಳನ್ನ ಅಳವಡಿಸಿದ್ದೀವಿ. ಒಂದು ಸಾರ್ವಜನಿಕರಿಗೆ ಮನವಿ ಏನಂದ್ರೆ, ಮುಧೋಳ ನಗರದಲ್ಲಿ ಟ್ರಾಫಿಕ್ ಜನದಟ್ಟಣೆ ತಪ್ಪಿಸ್ಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂದ್ರೆ, ಬೈಪಾಸ್ ಇದೆ ಗಡದಣ್ಣವ್ರ ಸರ್ಕಲಿಂದ ಈ ಕಡೆ ಬೈಪಾಸ್ ಇದೆ. ಎಟ್ ದ ಸೇಮ್ ಟೈಮಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಬೈಪಾಸ್ ಇದೆ, ಅದನ್ನು ಬಳಸ್ಕೋಬೇಕು. ಆಮೇಲೆ ರಾತ್ರಿ ಸಮಯದಲ್ಲಿ ಈ ಕಬ್ಬಿನ ಲೋಡ್ ಏನು ಮೂಮೆಂಟ್ ಆಗ್ತಿರ್ತಾವೆ, ಅದ್ರ ಹಿಂದೆ ಏನು ರಿಫ್ಲೆಕ್ಟರ್ ಅಳವಡಿಸಿರ್ತೀವಿ, ಅದು ದೂರಿಂದ ರಿಫ್ಲೆಕ್ಟ್ ಆಕೈತಿ. ಅದನ್ನು ಗಮನಿಸಿ ಮೋಟ್ರ್ ಸೈಕಲ್ ಸವಾರರು ಏನು ಮಾಡಬೇಕಪ್ಪ ಅಂದ್ರೆ, ಮುಂದೆ ಗಾಡಿ ಹೋಗ್ತಾ ಇದೆಯಾ ಅಥವಾ ನಿಂತಿದೆಯಾ ಅನ್ನೋದನ್ನು ಗಮನಿಸಿ ವಾಹನವನ್ನು ಚಲಾಯಿಸಬೇಕು. ಒಂದು ವೇಳೆ ಗಮನಿಸಲಾರ್ದೆ ವಾಹನ ಚಲಾಯಿಸಿದ್ದೆ ಆದರೆ ಭಾಳಷ್ಟು ಅಪಘಾತಗಳಾಗ್ಯಾವ. ನೀವು ಅಪಘಾತ ಒಳಗಾಗಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಟ್ರ್ಯಾಕ್ಟರ್ ಸೈಡ್ ಬೈಕ್ ಏನು ಓವರ್ಟೇಕ್ ಮಾಡ್ತೀರಿ, ಹಠಕ್ಕೆ ಬಿದ್ದು ಈ ಕಬ್ಬಿನ ಸೀಸನ್ ಮುಗಿ ತನಕ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓವರ್ಟೇಕ್ ಮಾಡಿದ್ರಿ ಅಂದ್ರೆ ನೀವು ಹೋಗಬಾರ್ದು ಜಾಗಕ್ಕೆ ಹೋಗ್ತೀರಿ ಅಂಥೇಳಿ ಈ ಮೂಲಕ ನಾನು ಹೇಳ್ತೀನಿ. ಬೈಪಾಸ್ ಮೂಲಕವೇ ಕಡ್ಡಾಯವಾಗಿ ಸಂಚಾರ ಮಾಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಇನ್ನು ರಾತ್ರಿ ವೇಳೆ ಅಳವಡಿಸಬೇಕಾದ ರಿಪ್ಲಿಕೇಟರ್ ಮಾತ್ರ ಮಾಯವಾಗಿದೆ. ನೈಟ್ ಅಪಘಾತಗಳಾಗುವ ಹಿನ್ನೆಲೆ ಟ್ರೇಲರ್ ಹಿಂಬದಿ ರೇಡಿಯಂ ರಿಪ್ಲಿಕೇಟರ್ ಅಳವಡಿಸಬೇಕೆಂಬ ನಿಯಮವಿದೆ. ಆದರೆ ಹಲವಾರು ಟ್ರ್ಯಾಕ್ಟರ್ ಚಾಲಕರು ಅದನ್ನ ಗಾಳಿಗೆ ತೂರಿದ್ದಾರೆ. ಮುಧೋಳದಲ್ಲಿ ಬಹುತೇಕ ಟ್ರ್ಯಾಕ್ಟರ್ಗಳು ರಿಪ್ಲಿಕೇಟರ್ ಇಲ್ಲದೆ ಓಡಾಡುವ ದೃಶ್ಯಗಳು ಕಂಡು ಬರ್ತಿದೆ. ಪ್ರತಿ ಬಾರಿಯೂ ಪೊಲೀಸರೇ ಹೇಳಿ ರಿಪ್ಲಿಕೇಟರ್ ಅಳವಡಿಸ್ತಾ ಇದ್ರು. ಹೀಗೆ ಆದರೆ ಹಿಂಬದಿ ಸವಾರರಿಗೆ ತೀವ್ರ ತೊಂದರೆಯಾಗುತ್ತೆ. ಅಪಾಯಗಳಾಗುವ ಮುನ್ನ ಕಬ್ಬಿನ ಟ್ರ್ಯಾಕ್ಟರ್ ಚಾಲಕರು ಮಾಲೀಕರು ಎಚ್ಚೆತ್ತುಕೊಳ್ಳಬೇಕಿದೆ. ಒಟ್ನಲ್ಲಿ ಯಾವುದೇ ಅವಘಡ ಆಗದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ. ರನ್ ಟಿವಿ ನ್ಯೂಸ್, ಮುಧೋಳ. ಸೇಲ್ 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 ಕೇವಲ 130 ರೂಪಾಯಿಗೆ ಎಲ್ಲವೂ ಲಭ್ಯ. ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ 130 ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ. ನಿಮ್ಮ ಮುಧೋಳ ನಗರದಲ್ಲಿ A to Z ಬಿಗ್ ಸೇಲ್ ನಡೀತಾ ಇದೆ. ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ. ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್, ಶರ್ಟ್ಸ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್, ಜೀನ್ಸ್ ಟಾಪ್ಗಳು, ಒಳ ಉಡುಪುಗಳು ನಮ್ಮಲ್ಲಿವೆ. ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ. ನೆನಪಿಡಿ, ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ 130 ರೂಪಾಯಿ ಪಾವತಿಸಿ. ಹಿಂದೆ ಭೇಟಿ ನೀಡಿ. ಕೊಲ್ಹಾರ್ ಯಾತ್ರೆ ನಿವಾಸ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ, ಮುಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.